I agree. I can't. माननीय वित्त मंत्री जी थोड़ा बताते रहो, धीरे धीरे सीख जाएंगे, अभी कुछ ट्रेनिंग पार्ट में होते नए नए हैं. So, of course, I granted that I can't have too many supplementary demands. Actually, I like to put on record here, due to the very careful monitoring by the Honorable Prime Minister, I can stand up here and say I have reduced the number of supplementary demands. I don't allow it to be more than two at the extreme. If anything, I'll try to have it just as one supplementary. Demands are absolutely necessary for a responsive government. I can't respond to departments or states which ask for funds on certain very critical aspects, saying, no, what I've given you in BA is the final word, please take off. I can't say that. I will have to be responsive. ನಾವು ತಡೆ ಹಿಡಿಬೋದು ಅಂತೇಳಿ ಹೇಳ್ತೇನೆ ಸರ್. ಮುಂಚೆಗೆ ಏನಂತಂದ್ರೆ ಅದು ಅವಾಗಿಂದ ತಾತ ಮುತ್ತಾತವ್ರ ಕಾಲದಿಂದನೂ ಅದು ನಡೀತಾ ಬಂತು. ಸೊ ಅದರಿಂದನೇ ಈಗ ಡೇ ಬೈ ಡೇ ಏನಾಗ್ತಾ ಇದೆ, ಸ್ವಲ್ಪ ವಾತಾವರಣ ಏನಪ್ಪ ಅಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಸೊ ಅದು ಈಗ ಈ ಉಜ್ವಲ ಯೋಜನೆಯಿಂದ ಏನಾಗ್ತಾ ಇದೆ ಅಂತಪ್ಪ ಅಂದ್ರೆ, ಅದು ಬಂದ್ಮೇಲಿಂದನೂ ಕೂಡ ಮನೆಗೂ ಕೂಡ ಗ್ಯಾಸ್ ಸಪ್ಲೈ ಆಗ್ತಾ ಇದೆ. ಆ ಗ್ಯಾಸ್ ಸಪ್ಲೈ ಆದ್ಮೇಲಿಂದ ಏನಾಗಿದೆ, ಸ್ವಲ್ಪ ಕಟ್ಟಿಗೆ ಯೂಸ್ ಮಾಡೋದು ಅಂದ್ರೆ ಹೊಗೆ ಏನಪ್ಪ ಅಂದ್ರೆ ಹೊಗೆ ಮುಕ್ತ ಆಗ್ತಾ ಇದಾವೆ. ಎಲ್ಲ ಗ್ರಾಮಗಳು ಆಲ್ಮೋಸ್ಟ್ ಹೊಗೆ ಮುಕ್ತ ಆಗ್ತಾ ಇದಾವೆ. ಸೊ ಇದು ಒಂದು ಅಡ್ವಾಂಟೇಜ್ ನಮಗೆ. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್ ಇವೆಲ್ಲವನ್ನು ಗ್ಯಾಸ್ ಆಫೀಸ್ಗೆ ತಂದು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಕೇಂದ್ರ ಸರ್ಕಾರವು ಈ ಯೋಜನೆ ಜಾರಿಗೆ ತಂದಿರೋದ್ರಿಂದ 3.0 ಮಾಡಿದೆ. ಅದನ್ನ ಸದುಪಯೋಗಪಡಿಸಬೇಕೆಂದು ಕೇಳಿಕೊಳ್ತೇನೆ. ಮುದ್ದಾಬಿಳಿಯಲ್ಲಿ ಹೊಗೆ ಮುಕ್ತ ಗ್ರಾಮವಾಗಿದೆ. ಎಲ್ಲರೂ ಕಟ್ಟಿಗೆಯಿಂದ ಯಾರು ಏನು ಕಟ್ಟಿಗೆ ತರಕ್ಕೆ ಹೋಗ್ತಿದ್ರು, ಈಗ ಯಾರು ಹೋಗ್ತಾ ಇಲ್ಲ. ಹೊಗೆ ಮುಕ್ತ ಗ್ರಾಮದಿಂದ ಆಗಿದೆ ಮುದ್ದಾಬಿಳಿ. ಡಿಸ್ಟ್ರಿಬ್ಯೂಟರ್ ಮಾಡ್ತೀವಿ ಸಿಲಿಂಡರ್. ಇದೇ ಸಂದರ್ಭದಲ್ಲಿ ಇಲ್ಲಿ ಹೆಣ್ಮಕ್ಳು ಯಾವಾಗಲೂ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮತ್ತೆ ಯಾವಾಗ ಚಲೋ ಆಗುತ್ತೆ ಅಂತ ಕೇಳ್ತಿದ್ರು. ಈ 3.0 ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಚಲವಾಗಿದೆ. ಅದರ ಸದುಪಯೋಗವನ್ನು ಎಲ್ಲ ಹೆಣ್ಣುಮಕ್ಕಳು ಪಡೆದುಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಆದ ಕಾರಣ ತಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಗುರುಪ್ರಸಾದ್ ಭಾರತ್ ಗ್ಯಾಸ್ ಕೊಪ್ಪಳ ಏಜೆನ್ಸಿಯಲ್ಲಿ ತಗೊಂಬಂದು ದಾಖಲಾತಿಸಿ KYC ಮಾಡಿಸಿ ಅದರ ಫ್ರೀ ಕನೆಕ್ಷನ್ ಅನ್ನು ಎಲ್ಲರೂ ತಮ್ಮ ಮನೆಗೆ ವಿತರಣೆ ಮಾಡಿಸಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಮೀಪದ ಗ್ಯಾಸ್ ಏಜೆನ್ಸಿಗಳಿಗೆ ಹೋಗಿ ತಮ್ಮ ಕನೆಕ್ಷನ್ಗಳನ್ನು ಪಡೆದುಕೊಳ್ಳಲು ತಿಳಿಸಲಾಗಿದೆ. ತಾವು ಹೇಗೆ ಹೋಗಬೇಕಪ್ಪ ಅಂದರೆ, ತಮ್ಮಲ್ಲಿರುವಂಥ ರೇಷನ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ರೇಷನ್ ಕಾರ್ಡಿನಲ್ಲಿರುವಂಥ ಎಲ್ಲ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳೊಂದಿಗೆ ಮತ್ತು ಆ ಮನೆಯಲ್ಲಿರುವಂಥ ಮಹಿಳೆಯ ಬ್ಯಾಂಕ್ ಪಾಸ್ಬುಕ್ ಅದೊಂದಿಗೆ ತೆಗೆದುಕೊಂಡು ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಹೋಗಿ ಆ ಏಜೆನ್ಸಿಗಳಲ್ಲಿ ಕೊಟ್ಟರೆ ತಮ್ಮ ಸಂಪರ್ಕವನ್ನು ಪರಿಶೀಲಿಸಿ, ಆ ಸಂಪರ್ಕ ಇಲ್ಲದಿದ್ದರೆ ತಮಗೆ ಮತ್ತೊಂದು ಸರಿ ಉಜ್ವಲ 3.30 ಯೋಜನೆಯಲ್ಲಿ ತಮಗೆ ಸಂಪರ್ಕವನ್ನು ನೀಡಲಾಗುತ್ತದೆ. ಇದರ ಲಾಭಾಂಶಗಳನ್ನು ಎಲ್ಲ ಕುಟುಂಬಗಳನ್ನು ಪಡೆದುಕೊಳ್ಳಬೇಕು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.